ನಮಸ್ತೆ ಕರ್ನಾಟಕ. ಅಡುಗೆ ಮನೆಯಿಂದ ಬೋಂಡ ಘಮ್ ಅಂತಿಂತು. ಹಿಂದಿನಿಂದಲೇ ತಪ್ಪಿ ಗಾಯಿ ಡಾರ್ಲಿಂಗ್ ನಿನ್ನ ಅಡುಗೆ ಇಷ್ಟು ರುಚಿ ಇರುತ್ತೆ ಅಂತ ಅಂದರೆ ಬರೀ ವಾಸನೆಯಲ್ಲೇ ಹೊಟ್ಟೆ ತುಂಬಿಸ್ಕೋಬೋದು. ಅಷ್ಟು ಚೆಂದ ಅಡುಗೆ ಮಾಡ್ತೀಯ ಕಣೆ ಗಾಯಿ. ಮುಗುಳ್ನಕ್ಕೋ ಅವಳ ಕೈಗೆ ಒಂದು ಪ್ಲೇಟ್ ಬೋಂಡವನ್ನು ಕೊಟ್ಟಳು. ಪ್ಲೇಟ್ ಹಿಡಿದವಳು ಅಡುಗೆ ಮನೆ ಕಟ್ಟೆ ಮೇಲೆ ಕುಳಿತು ತಿಂತಾ ಅತ್ತೆ ಜೊತೆ ಮಾತಿಗಿಳಿದಿದ್ರು. ಅತ್ತೆ, ಡಾಕ್ಟ್ರಿಗೆ ಯಾವ ಫುಡ್ ಜಾಸ್ತಿ ಇಷ್ಟ? ವೆಜ್ ಪಲಾವ್. ಕೈ ಹಾಗಿದ್ರೆ ನಾಳೆ ಬೆಳಗ್ಗೆ ನಾನೇ ತಿಂಡಿ ಮಾಡಲಾ? ಮಾಡಿಬಿಟ್ಟ, ಅದಕ್ಕೇನಂತೆ? ಥ್ಯಾಂಕ್ಸ್ ಕಾಯಿ. ಮಾಡಿದ ಅಡುಗೆಯನ್ನೆಲ್ಲ ಟೇಬಲ್ ಮೇಲೆ ಒಪ್ಪವಾಗಿ ಜೋಡಿಸಿದ್ಲು. ಎಲ್ಲರನ್ನ ಕೂರಿಸಿ ತಾನೇ ಮುಂದಾಗಿ ಬಡಿಸಿದ್ಲು ಅಮೃತ. ಅಕ್ಷಯ್ಗೆ ಆಶ್ಚರ್ಯವೆನಿಸಿದ್ರು. ಎಲ್ಲ ಬಿರಿಯಾನಿ ಮಹಿಮೆ ಅಂದ್ಕೊಂಡ. ತನಗೆ ಊಟವೇ ಬೇಡವೆಂದು ಗಾಯತ್ರಿ ಅವರ ಬಳಿಯೇ ಒಂದೆರಡು ತುತ್ತು ತಿಂದಿದ್ಲು. ಪುಟ್ಟ ಮಗುವಿನಾಗೆ ಕಂಡಿದ್ಲು ಎಲ್ರಿಗೂ. ಮನದೊಳಗೆ ನಕ್ಕಿದ್ದ ಅಕ್ಷಯ್ ಎಲ್ಲರ ಊಟದ ಬಳಿಕ ತಾನೇ ಎಲ್ಲವನ್ನ ಶುಚಿಗೊಳಿಸಿದ್ಲು. ಇಲ್ಲಿದ್ದಾಗೆ ತಿಂದು ಸುಮ್ಮನಿದ್ದು ಬಿಡಬೇಡ. ಆ ಮನೆಯಲ್ಲಿ ಎಲ್ಲ ಕೆಲಸವನ್ನು ನೀನೇ ಮಾಡು ಎಂದು ಸರಸುರವರ ಬೋಧನೆ ಆಗಿತ್ತು. ಅದರ ಪ್ರಭಾವವೇ ಎಂದು ಅಡುಗೆ ಮನೆ ಕೆಲಸಕ್ಕೆ ಕೈ ಜೋಡಿಸಿದ್ಲು. ರೂಮ್ನಲ್ಲಿ ಅಮೃತಾಳಿಗಾಗಿಯೇ ಕಾಯ್ತಾ ಕುಳಿತಿದ್ದ ಅಕ್ಷಯ್ ಅವಳನ್ನು ಗೋಳಾಡಿಸ್ತಿದ್ರೆ ಇವನಿಗೆ ತಿಂದದ್ದು ಜೀರ್ಣವಿಲ್ಲಿಂದ ಆಗಬೇಕು. ಅವಳು ರೂಮ್ ಒಳಗೆ ಬಂದದ್ದೇ ತಡ. ಡೋರ್ ಲಾಕ್ ಮಾಡ್ದ. ಬೆಚ್ಚಿ ಹಿಂದೆ ತಿರುಗಿದ್ರೆ ಮತ್ತದೇ ಮೋಹಕ ನಗು ಅವನ ಮುಖದಲ್ಲಿ. ಮತ್ತೆ ತಗ್ಲಾಕೊಂಡ್ನಲ್ಲಪ್ಪ, ಇವಾಗ ಕೂಗಿದ್ರೆ ಗಾಯನೂ ಬರಲ್ಲ. ಅವರಾಗಲೇ ಮಲಗಿದ್ದಾಯಿತು, ಏನಪ್ಪ ಮಾಡಲಿ? ಮನದೊಳಗೆ ಯೋಚಿಸ್ತಾ ನಿಂತಿದ್ಲು. ಅವಳ ಹತ್ತಿರ ಬಂದವ ಮುಖದ ಬಳಿ ಚಿಟಿಕೆ ಹೊಡೆದಿದ್ದ. ಏನು, ಡೋರ್ ಯಾಕೆ ಲಾಕ್ ಮಾಡಿದ್ದು? ಹುಬ್ಗಂಟಿಕ್ಕಿ ಕೇಳಿದ್ಲು. ಏನಿಲ್ಲ ಬಾ ಮಲಗೋಣ. ಗಂಡ ಹೆಂಡತಿ ಮಲಗುವಾಗ ಡೋರ್ ಓಪನ್ ಇಟ್ಟು ಮಲಗ್ತಾರಾ ಎನ್ನುತ್ತಾ ಶರ್ಟ್ ಬಟನ್ ಬಿಚ್ಚತೊಡಗಿದ. ಭಯ ಶುರುವಾಗಿತ್ತು ಅವಳಿಗೆ. ಉಗುಳು ನುಂಗುತ್ತಲೇ, ನಾನು ಸೋಫಾ ಮೇಲೆ ಮಲಗ್ತೀನಿ, ನೀವು ಬೆಡ್ ಮೇಲೆ ಮಲಗಿ ಎನ್ನುತ್ತಾ ಮೆಲ್ಲಗೆ ಸೋಫಾ ಕಡೆ ಹೆಜ್ಜೆ ಇಡುವಷ್ಟರಲ್ಲಿ ಕೈ ಹಿಡಿದು ನಿಲ್ಲಿಸ್ದ. ಯಾಕಮ್ಮಣ್ಣಿ, ರೌಡಿ ಬೇಬಿಗೆ ಭಯ ಆಗ್ತಿದ್ಯಾ? ಬಟನ್ ಬಿಚ್ಚುತ್ತಲೇ ಕೇಳಿದ. ಭಯ ಯಾಕೆ? ನೀನೇನು ಹುಲಿನ ಸಿಂಹನ? ತೊಡರಿಸುತ್ತಲೇ ನೋಡಿದ್ಲು. ಎರಡೂ ಅಲ್ಲ, ನಿನ್ನ ಗಂಡ ಅಕ್ಷಯ್. ಹಣೆಯಲ್ಲೆಲ್ಲ ಬೆವರು ಮೂಡಲು ಶುರುವಾಗಿತ್ತು ಅವಳಿಗೆ. ಇವನಿಗೆ ಅವಳ ಪರಿಸ್ಥಿತಿ ನೋಡಿ ಒಳಗೊಳಗೆ ನಗು. ಹಿಡಿದಿದ್ದ ಕೈ ಎಳೆದಿದ್ದ. ತೀರಾ ಹತ್ತಿರಕ್ಕೆ ಬಂದವಳು ಬರಿಮೈಯಲ್ಲಿ ನಿಂತವನನ್ನು ನೋಡಿ ಕಣ್ಣು ಮುಚ್ಚಿ ನಿಂತುಬಿಟ್ಲು. ಅವಳ ಹೃದಯದ ಬಡಿತ ಅವಳ ಕಿವಿಗೆ ಅಪ್ಪಳಿಸ್ತಿತ್ತು. 5 ನಿಮಿಷದ ಬಳಿಕ ಕಣ್ತೆರೆದ್ಲು. ಅವ ಆಗಲೇ ಬೆಡ್ ಮೇಲೆ ಮಲಗಿ ಅವಳನ್ನೇ ನೋಡಿ ನಗ್ತಲಿದ್ದ. ನಾಚಿಕೆ ಬಂದಿತ್ತು ಅವಳಿಗೆ.
ನಾನೇನು ಮಾಡೋದಿಲ್ಲ, ಬಂದು ಮಲಗು ಎನ್ನುತ್ತಾ ಅವನೊಂದು ಬದಿಯಲ್ಲಿ ನಗುತ್ತಲೇ ಮಲಗ್ದ. ಡಬ್ಬ ನನ್ನ ಮಗ ನನ್ನ ಹೊಟ್ಟೆ ಉರಿಸ್ತಾನೆ ಎಂದು ಭಯದಿಂದಲೇ ಮತ್ತೊಂದು ಬದಿಯಲ್ಲಿ ಮಲಗಿ ಕಣ್ಮುಚ್ಚಿದ್ಲು. ಹಾಗೂ ಹೀಗೂ ಅಮೃತ ಕಷ್ಟದಿಂದ ನಿದ್ರೆಗೆ ಹೋಗಿದ್ಲು. ಇವ ಸುಮ್ಮನಿರ್ಬೇಕಲ್ಲ. ತನ್ನ ಕಾಲನ್ನು ಅವಳ ಮೇಲೆ ಹಾಕಿ ನಿದ್ರೆ ಮಾಡುವ ಹಾಗೆ ನಾಟಕ ಶುರುಬಿಟ್ಟಿದ್ದ. ತನ್ನ ಮೇಲೆ ಏನೋ ಇರುವಂತೆ ಭಾಸವಾಗಿ ಎದ್ದವಳಿಗೆ ಅವನ ಕಾಲು ಕಂಡು ಮುರಿದಾಕೋಷ್ಟು ಕೋಪ ಬಂದರೂ ತಡೆದುಕೊಂಡು ಕಾಲನ್ನೆತ್ತಿ ಪಕ್ಕಕ್ಕಿಟ್ಟು ಮತ್ತೆ ಮಲಗಿದ್ಲು. ಈ ಬಾರಿ ಕೈ ಹಾಕ್ತಾ ಮತ್ತೆ ತೆಗೆದೆಸೆದ್ಲು. ಹೀಗೆ ನಡುರಾತ್ರಿವರೆಗೂ ಕಾಟ ಕೊಟ್ಟವ ಅವಳನ್ನು ಬರಸೆಳೆದು ಅಪ್ಪಿ ಮಲಗ್ದ. ಮೊದಲು ಕೊಸರಾಡಿದ್ರು ಬಿಡದ ಜಗಮೊಂಡ ಎಂದ್ಕೊಂಡು ನಂತರ ಅವಳು ಅವನನ್ನು ಅಪ್ಪಿ ನೆಮ್ಮದಿಯಾಗಿ ನಿದ್ರೆಗೆ ಜಾರಿದ್ಲು. ಬೆಳಗ್ಗೆನೆ ಎಚ್ಚರವಾದವಳಿಗೆ ಗಂಡನ ಮೊಗ ನೋಡಿ ನಾಚಿಕೆ ಬಂದಿತ್ತು. ಚೆನ್ನಾಗಿದ್ದಾನೆ, ನಾನು ಗೋಳಾಡ್ಸೋದು ಬಿಟ್ಟರೆ ನನ್ನ ಮುದ್ದು ಗುಂಡಾನೆ ಮನದೊಳಗೆ ಅಂದ್ಕೊಂಡ್ಳು. ಮಲಗಿರುವಾಗ ಎಂದ್ಕೊಂಡು ಮೀಸೆ ತಿರುವಿ ಹಣೆಗೊಂದು ಮುತ್ತು ಕೊಟ್ಲಷ್ಟೇ. ಕಳ್ಳ ನಿದ್ರೆ ಮಾಡ್ತಿದ್ದ ಡಾಕ್ಟರ್ ಕಂಡುಬಿಟ್ಟಿದ್ದ. ಮುದ್ದು ಮಾಡೋ ಆಗಿದ್ರೆ ನಾ ಎಚ್ಚರ ಇದ್ದಾಗಲೇ ಮಾಡ್ಬೋದು ಮಿಸ್ಸಸ್ ಅಕ್ಷಯ್, ಬಿಲ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಇಟ್ಸ್ ಫ್ರೀ. ತುಂಟನಗು ಹೊತ್ತು ನುಡಿದಿದ್ದ. ನಾಚಿಕೆಯೋ ಅವಳಿಗೆ ಅವನದಿಯೊಳಗೆ ಮುಖ ಹುದುಗಿಸ್ಬಿಟ್ಲು. ಅರೆ ಮುದ್ದು, ನಾ ಕಣ್ಣು ಮುಚ್ಚಿದಾಗ ಮುದ್ದು ಮಾಡಿದ್ರೆ ನನಗೆ ಗೊತ್ತಾಗೋದು ಹೇಗೆ? ಇವಾಗ ಎಚ್ಚರ ಇರುವೆ, ಇವಾಗ ಶುರು ಮಾಡ್ಬೋದು. ಅವನು ಮಹಾನ್ ತುಂಟ. ರೀ ಡಾಕ್ಟ್ರೆ, ಚೀಟಿಂಗ್ ಮಾಡಬೇಡಿ, ಮಲಗಿರೋ ಹಾಗೆ ನಾಟಕ ಯಾಕ್ರಿ ಮಾಡ್ತಿದ್ರಿ? ಮುಖವಿನ್ನೂ ಹುದುಗಿಸಿಯೇ ಇದ್ಲು. ಏನು ಮಾಡೋದು ಮೇಡಮ್, ನನ್ನ ಹೆಂಡತಿ ಮಹಾನ್ ಕಳ್ಳಿ. ಗಂಡ ಮಲಗಿದ್ರೆ ಮಾತ್ರನೇ ಮುದ್ದು ಮಾಡೋದು. ಎಚ್ಚರ ಇರೋ ಗಂಡನ ಬಳಿ ಬರೀ ಜಗಳ ಮಾಡ್ತಾ ಗುರ್ರ ಅಂತಿರ್ತಾಳೆ. ಅದಕ್ಕೆ ಈ ನಾಟಕ. ನೀವು ಡಾಕ್ಟರ್ ಯಾಕ್ರಿ ಆದ್ರಿ? ಯಾವುದಾದ್ರೂ ನಾಟಕ ಕಂಪ್ನಿ ಸೇರ್ಕೋಬೋದಿತ್ತಲ್ವಾ ಎನ್ನುತ್ತಾ ಎದ್ದು ಕೂತ್ಲು. ಜೂಲಿಯಟ್ ಸಿಕ್ಕಿರಲಿಲ್ವೇ ನಾಟಕಕ್ಕೆ? ಇವಾಗ ಸಿಕ್ಕಿರುವೆ ಅಲ್ಲ, ನೀನು ಹ್ಞೂ ಅಂದಿದ್ದೆ. ಆದರೆ ಖಂಡಿತ ನಾಟಕ ಮಾಡುವ. ಕೂತಿದ್ದವಳ ಬರಸೆಳೆದು ಅಪ್ತ. ರೀ ಡಾಕ್ಟ್ರೆ, ಬಿಟ್ಟರೆ ಟೈಮ್ ಆಗಿದೆ. ಬಿಡಲ್ಲ. ಯಾಕೆ ಬಿಡಲ್ಲ? ಮುದ್ದು ಮಾಡು ಬಿಡ್ತೀನಿ. ಥೂ, ಒಳ್ಳೆ ಪೋಲಿ ಡಾಕ್ಟ್ರು ಸವಾಸ ಆಯಿತು. ಅಮ್ಮಣ್ಣಿ, ನಾನು ನಿನ್ನಷ್ಟು ಪೋಲಿ ಅಲ್ಲ. ನೀನೇ ಕದ್ದು ಮುಚ್ಚಿ ಮುದ್ದು ಮಾಡೋ ಪೋಲಿ. ತಪ್ಪಾಯಿತು ತಂದೆ, ಇವಾಗ ಬಿಟ್ಬಿಡು. ಕೈ ಮುಗಿದು ಬಿಟ್ಲು. ತಪ್ಪು ಮಾಡು ಅಂತಾನೆ ಅಲ್ವೇ ಕೇಳ್ತಿರೋದು? ಕಣ್ಣು ಹೊಡೆದಿದ್ದ. ದೇವ್ರೇ, ನನಗೆ ಯಾಕಪ್ಪ ಪೋಲಿ ಗಂಡನ ಕೊಟ್ಟೆ? ಸುಳ್ಳು ಹೇಳಬಾರ್ದು, ದೇವ್ರಿಗೆ ಕೋಪ ಬರುತ್ತೆ. ಪೋಲಿ ಕೆಲಸ ಮಾಡಿದ ನಾನಾ ನೀನಾ? ರೀ ಡಾಕ್ಟ್ರೆ, ಇವಾಗ ಬಿಡಲಿಲ್ಲ ಅಂದರೆ ನಿನ್ನೆ ಥರ ಪಂಚ್ ಕೊಡಬೇಕಾಗುತ್ತೆ. ಹುಷಾರ್. ಪಂಚ್ ಕೊಡ್ತೀಯಾ? ಇರು ಮಾಡ್ತೀನಿ. ನಿನ್ನೆದು ಸೇರಿಸಿ ರಿವಂಜ್ ತಗೊಳ್ಳಿಲ್ಲ ಅಂದರೆ ನಾನು ಅಕ್ಷಯೇ ಅಲ್ಲ ಎನ್ನುತ್ತಾ ಇದ್ದು ನಿಂತ. ರೀ ಡಾಕ್ಟ್ರೇ, ಮೊದಲು ಶರ್ಟ್ ಹಾಕೊಳ್ಳಿ, ನನ್ನ ಕಣ್ಣು ಹೋಗ್ತಾ ಇವೆ. ಅಮ್ಮಣ್ಣಿ, ರಾತ್ರಿ ಪೂರ ತಬ್ಬ ಮಲಗಿದಾಗ ಚೆನ್ನಾಗಿತ್ತು, ಇವಾಗ ನೋಡೋಕ್ಕಾಗ್ತಿಲ್ವಾ?
ಹೇ ಹಲೋ, ನೀವೇ ನಾನು ಎಳ್ದಿದ್ದು. ನಾನು ನನ್ನ ಪಾಡಿಗೆ ಮಲಗಿದ್ರೆ ನಾನು ಹೇಳಿದ್ರೆ ಏನಾಯಿತು? ನೀನು ಬಿಡಿಸ್ಕೋಬೇಕಿತ್ತು. ಡಾಕ್ಟ್ರೆ ನಿಮ್ದು ಅತಿ ಆಯಿತು, ನಾನು ಸ್ನಾನಕ್ಕೆ ಹೋಗ್ಬೇಕು ಬಿಡಿ. ನಡಿ ಚಿನ್ನ, ನಾನೇ ಸ್ನಾನ ಮಾಡಿಸ್ತೀನಿ, ಅದಕ್ಕೇನಂತೆ. ಅಯ್ಯೋ ಅಯ್ಯೋ ಡಾಕ್ಟ್ರೇ, ನಿಮಗೆ ಮೈ ಹುಷಾರಾಗಿದೆ ತಾನೇ? ಎಲ್ಲಿ ತೋರಿಸಿ ಎನ್ನುತ್ತಾ ಹಣೆ ಕತ್ತು ಮುಟ್ಟಿ ನೋಡಿದ್ಲು. ಚೆನ್ನಾಗಿದ್ದೀನಿ, ಯಾಕೆ? ಹಾಗಿದ್ರೆ ಯಾವುದೋ ದೆವ್ವನೇ ಮೆಟ್ಕೊಂಡಿರಬೇಕು. ಅವಳ ತಲೆಗೆ ಮುಟಕ್ತ. ಅಮ್ಮ ಯಾಕಯ್ಯ? ಮತ್ತೆ ಗಂಡ ಫುಲ್ ರೊಮ್ಯಾಂಟಿಕ್ ಆಗಿ ಸ್ನಾನ ಮಾಡಿಸ್ಕೊಡ್ತೀನಿ ಬಾ ಅಂದರೆ ದೆವ್ವಭೂತ ಅಂತೀಯಾ? ಅಪ್ಪ ತಂದೆ ಎರಡೂ ಒಂದೇ, ಮುಂದಕ್ಕೆ ಹೇಳು. ನಾನು ಬಿಟ್ಬಿಡಯ್ಯ, ನಿನ್ನ ಕಾಲಿಗೆ ಬೀಳ್ತೀನಿ ಅಂತ ಕೈ ಮುಗ್ತಾ ಇದೆಯಲ್ಲೇ. ಇಂದು ಜೋರಾಗಿ ಕಿರ್ಚಿ ಬಾತ್ರೂಮ್ ಬಾಗಿಲನ್ನು ಜೋರಾಗಿ ಹಾಕಿದ್ಲು. ಲೇ ಮುದ್ದು ಬಾಗಿಲು ತೆಗಿಯೇ, ಬೆನ್ನುಚ್ಕೊಡ್ತೀನಿ. ಬಾಗಿಲು ಬಡಿಯುತ್ತಲೇ ಕೇಳ್ದ. ಯೋ ನೀನು ನನ್ನ ಕೈಲೇ ಕಣಯ್ಯ ಕೊಲೆ ಆಗೋದು. ಒಳಗಿಂದಲೇ ನುಡಿದಿದ್ಲು. ಇವಳಿಗೆ ರೊಮ್ಯಾನ್ಸ್ ಕಲಿಸೋ ಅಷ್ಟರಲ್ಲಿ ನಾನು ಮುದುಕ ಆಗದೆ ಇದ್ದರೆ ಸಾಕು ಗೊಣಗುತ್ತಲೇ ಹಾಸಿಗೆಯಲ್ಲಿ ಅಡ್ಡಾದನು. ಲೇ ಸರು, ನಿಂಗೆ ಈ ವಯಸ್ಸಲ್ಲಿ ಈ ನಿನ್ನ ತಲೆಗೆ ಬಣ್ಣ ಎಲ್ಲ ಬೇಕಾ? ಮಗಳು ಮದುವೆ ಮಾಡಿದೀಯಾ, ಮುಂದಿನ ವರ್ಷಕ್ಕೆ ಮೊಮ್ಮಕ್ಕಳು ಬರ್ತವೆ. ನಿನ್ನನ್ನು ನೀನೇನು ಅಂದ್ಕೊಂಡಿದೀಯಾ? ನಿನ್ನ ಹುಡುಗಿ ಅನ್ಕೊಬಿಟ್ಟಿದ್ಯಾ ಹೇಗೆ? ತಲೆಗೆ ಬಣ್ಣ ಹಚ್ತಾ ಕೂತಿದ್ದ ಸರಸು ಅವರ ಕಿಚಾಯಿಸಿದ ಮದನ್. ನನ್ನ ಕೇಶ ನನ್ನಿಷ್ಟ, ನಿನಗೇನೋ ಕಷ್ಟ? ನನಗೆ ಕಷ್ಟ ಆಗಲ್ವಾ? ನನಗೆ ಹುಡುಗಿ ಹುಡುಕ್ತೆ. ನಿನ್ನನ್ನೇ ನನ್ನ ತಂಗಿ ಅಂದ್ಕೊಂಡ್ರೆ ನಮ್ಮ ಅಪ್ಪನ ಇಮೇಜ್ ಏನಾಗಬೇಡ. ಹೇ ನಿನ್ನ ತರಲೆ ಸಾಕು, ತಗೋ ಬಣ್ಣ ಹಚ್ಚಿ, ನನಗೆ ಕಾಣಿಸ್ತಿಲ್ಲ. ಬೇಕಿತ್ತ ನನಗೇನುತ್ತಾ ಬಣ್ಣ ಹಚ್ಚಲು ಬಟ್ಟಲು ಹಿಡಿದ ಮದನ್. ವಾಕ್ ಮುಗಿಸಿ ಬಂದ ಸದಾನಂದವರು ಮಗನ ಅವತಾರವ ಕಂಡು ನಕ್ಬಿಟ್ಟಿದ್ರು. ಯಾಕಪ್ಪ ನಗ್ತಿದ್ದೀರಿ? ಬನ್ನಿ ನಿಮಗೂ ಹಚ್ಕೊಡ್ತೀನಿ. ನನಗ್ಯಾಕಪ್ಪ? ನಿನ್ನ ಯಂಗ್ ಮಾಮ್ಗೆ ಹಚ್ಚು, ನನಗೆ ವಯಸ್ಸಾಗಿದೆ ಬೇಡ, ನಗುತ್ತಲೇ ಉತ್ತರಿಸಿದ್ರು. ಅಮ್ಮ ಹೆಂಗಾದ್ಮೇಲೆ ಅಪ್ಪನೂ ಆಗಲೇಬೇಕು ಎನ್ನುತ್ತಾ ಅವರು ಬೇಡ ಎಂದರು ಬಿಡದೆ ಕೂರಿಸಿ ಸದಾನಂದ್ ಅವರಿಗೂ ಬಣ್ಣ ಹಚ್ಚಿದ ಮದನ್. ಅರೆ ವಾ, ನೋಡಿ ಇವಾಗ ಪರ್ಫೆಕ್ಟ್ ಜೋಡಿ. ಇಬ್ಬರನ್ನ ನಿಲ್ಲಿಸಿ ದೃಷ್ಟಿ ತೆಗೆದಿದ್ದ. ಯಾರಾದರೂ ನಿಮ್ಮಿಬ್ಬರನ್ನ ನೋಡಿದ್ರೆ ನನ್ನ ಅಣ್ಣ ಅತ್ತಿಗೆ ಅನ್ಕೋತಾರಷ್ಟೇ. ನಾನೇ ವಯಸ್ಸಾದವನ ಥರ ಕಾಣ್ತೀನಿ, ಅದಕ್ಕೆ ಬೇಗ ಮದುವೆ ಮಾಡು. ನಿಮಗೆ ಆದಷ್ಟು ಬೇಗ ಮೊಮ್ಮಕ್ಕಳು ಕೊಟ್ಬಿಡ್ತೀನಿ ಅಂದರೆ ಕೇಳೋದೇ ಇಲ್ಲ ಅಂತೀರಿ. ಅವಳು ಮುಖ ಮಾಡಿ ನೋಡ್ತಿದ್ದ. ಸದಾಶಿವನಿಗೆ ಅದೇ ಧ್ಯಾನ ಅಂತೆ. ನಿನಗೆ ನಾವು ಮದುವೆ ಮಾಡೋದೇ ಇಲ್ಲ, ಹೋಗಿ ಮನೆ ಸಾಮಾನು ತಗೋಬಾ, ನಾ ಸ್ನಾನ ಮುಗಿಸಿ ಬರ್ತೀನಿ ಎನ್ನುತ್ತಾ ಹೋದರು ಸರಸು. ಇವರು ನಿಜವಾಗ್ಲೂ ನನ್ನ ಪೇರೆಂಟ್ಸಾ ಹೌದಾ? ಕೊಣಗುತ್ತಲೇ ಅಂಗಡಿಗೆ ಹೊರಟಿದ್ದ ಮದನ್. ಸ್ನಾನ ಮುಗಿಸಿ ಅಡುಗೆ ಮನೆ ಹೋಗೋವಳಿಗೆ ಇವತ್ತು ಹೇಗಾದರೂ ಮಾಡಿ ಪಲಾವ್ ಮಾಡಲೇಬೇಕೆಂಬ ಹಠ ಹಿಡಿದಿತ್ತು.
ಗಾಯತ್ರಿ ಅವರು ದೇವಸ್ಥಾನದಿಂದ ಬರೋ ಹೊತ್ತಿಗೆ ತಿಂಡಿ ಮಾಡಿ ಬೇಷ್ ಅನ್ಸ್ಕೊಳ್ಬೇಕೆಂಬ ಆಸೆ ಹೊತ್ತು ಅಡುಗೆ ಮನೆ ಹೋಗ್ತಿದ್ಲು. ಈ ಸರಸು ಬಡ್ಕೊಂಡ್ಲು ಅಡುಗೆ ಕಲಿಯೇ ಅಂತ. ಇವತ್ತು ಅನ್ನಿಸ್ತಾ ಇದೆ ಕಲಿಬೇಕಿತ್ತು ಅಂತ. ಅಡುಗೆ ಮನೆಯಲ್ಲಿ ಏನು ಮಾಡಬೇಕೋ ತೋಚದೆ ತನಗೆ ತಾನೇ ಬೈದ್ಕೊಳ್ತಿದ್ಲು. ಇವಾಗ ಸರಸುನೇ ಗತಿ. ಅವಳನ್ನೇ ಕೇಳ್ಕೊಂಡು ಅಡುಗೆ ಮಾಡೋಣ ಎನ್ನುತ್ತಾ ಫೋನ್ ಮಾಡಿದ್ಲು. ಹೆಲೋ ಸರು, ಏನೇ ಮಾಡ್ತಿದ್ಯಾ? ಇದ್ಯಾಕೆ ಅಮ್ಮು ಬೆಳಗ್ಗೆನೇ ಫೋನ್ ಮಾಡಿಬಿಟ್ಟಿದ್ಯಾ? ಹುಷಾರಾಗಿದೆಯಾ ತಾನೇ? ನಾನು ಚೆನ್ನಾಗಿದ್ದೀನಿ ಸರು. ಇವತ್ತು ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನೇ ಹೇಳ್ಕೊಡ್ಬೇಕು ಮಾರಾಯ್ತಿ. ಮನೆಯಲ್ಲಿ ಇದ್ದಷ್ಟು ದಿವಸ ಅಂತೂ ಅಡುಗೆ ಹೇಳ್ಕೊಡ್ಲಿಲ್ಲ. ಮುದ್ದಾಗಿ ಸಾಕ್ಬಿಟ್ಟೆ. ಇವತ್ತು ನೋಡು ನನ್ನ ಪಾಡು. ಪೊರಕೆಯಲ್ಲಿ ಬಡಿದು ಕಲೀಲಿಲ್ಲ, ಇನ್ಯಾವ ಥರ ಹೇಳ್ಕೊಡ್ಬೇಕಿತ್ತೆ ಮಾರಾಯ್ತಿ. ಹಾಂ, ಮುದ್ದು ಮಾಡ್ತಾ ಹೇಳ್ಕೊಡ್ಬೇಕಿತ್ತು. ಮಾತೆತ್ತಿದ್ರೆ ಸಾಕು, ಏನೋ ನಿಮ್ಮಪ್ಪನ ಮನೆ ಆಸ್ತಿ ಏನೋ ಥರ ಪೊರಕೆ ಹಿಡ್ಕೊಂಡು ನಿಂತ್ಬಿಟ್ರೆ ನಾನು ಯಾವ ಥರ ಕಲಿಬೇಕಿತ್ತು. ಒಂದು ದಿನವಾದರೂ ಅಮ್ಮು ಬಾರೆ ಅಡುಗೆ ಹೇಳ್ಕೊಡ್ತೀನಿ ಅಂತ ಮುದ್ದಾಗಿ ಕರೆದಿದ್ಯಾ. ಹೋಗಲಿ ಪಾಪ ಅಂತ ನಾನೇ ಅಡುಗೆ ಮನೆಗೆ ಬಂದರೆ ಅದು ವೇಸ್ಟ್ ಮಾಡ್ತಿದ್ಯಾ, ಇದು ವೇಸ್ಟ್ ಮಾಡ್ತಿದ್ಯಾ ಅಂತ ಬಡ್ಕೋತಿದ್ದೆ. ಇವಾಗ ನೀನು ನಮ್ಮ ಅಪ್ಪನ ವಿಷಯಕ್ಕೆ ಬರಬೇಡ. ಕುಣಿಲಾಗ್ದವಳು ನೆಲ ಡೊಂಕು ಅಂದ್ಲಂತೆ ಅನ್ನೋ ಥರ. ಅದೇನೋ ಅವತ್ತು ಜಂಬ ಕೊಚ್ಕೋತಿದ್ಯಲ್ಲ, ನನ್ನ ಗಂಡಂಗೆ ನಾನೇ ಅಡುಗೆ ಮಾಡಿ ಬಡಿಸ್ತೀನಿ ಅಂತ ಮಾಡಿ ಬಡಿಸು, ನನಗೆ ಕಾಲ್ ಮಾಡಿದೆ. ಆಯಿತು ಹೋಗೆ, ನಾನೇ ಮಾಡ್ತೀನಿ ನನ್ನ ಗಂಡನಿಗೆ. ಫೋನ್ ಕಟ್ ಮಾಡಿಬಿಟ್ಲು. ಅಯ್ಯೋ ದೇವ್ರೇ, ಹೇಗಪ್ಪ ಪಲಾವ್ ಮಾಡೋದು? ಅಯ್ಯೋ ಇದ್ದಾಳಲ್ಲ ನಮ್ಮ ಗೂಗಲ್ ಅಜ್ಜ, ಯೂಟ್ಯೂಬ್ ಅಜ್ಜಿ. ಮರ್ತೇ ಬಿಟ್ಟಿದ್ದೆ. ಅನ್ಯಾಯವಾಗಿ ಸರು ಹತ್ರ ಬೈಸ್ಕೊಂಡೆ. ಸಾರಿ ಯೂಟ್ಯೂಬ್ ಅಜ್ಜಿ, ಮೊದಲೇ ನಿನ್ನ ಹತ್ರ ಬರಬೇಕಿತ್ತು ಅನ್ನುತ್ತಾ ಮೊಬೈಲ್ ಹಿಡಿದು ಒಂದಷ್ಟು ವೀಡಿಯೋಸ್ ನೋಡಿ ಪಲಾವ್ ಮಾಡಲು ಶುರು ಮಾಡಿದ್ಲು. ಅಂಗಡಿಯಲ್ಲಿ ಒಂದಷ್ಟು ಸಾಮಾನುಗಳನ್ನು ತೆಗೆದುಕೊಂಡ ಮದನ್ ವಾಪಸ್ ಬರಬೇಕಾದ್ರೆ ಎದುರುಗಡೆಯಿಂದ ಬಂದು ಹುಡುಗಿ ಅವನಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸಾಮಾನುಗಳೆಲ್ಲ ನೆಲಕಚ್ಚಿತು. ಸಿಟ್ಟು ನೆತ್ತಿಗೇರ್ತು ಮದನ್ಗೆ. ನಿಮಗೇನಾದರೂ ಕಣ್ಣು ಮುಖದ ಮೇಲಿದೆಯಾ ಅಥವಾ ನೆತ್ತಿ ಮೇಲೆ ಏನಾದರೂ ಇದೆಯಾ? ಸಾಮಾನುಗಳೆಲ್ಲ ಎತ್ತುಕೊಳ್ಳುತ್ತಲೇ ಪ್ರಶ್ನಿಸ್ತಾ. ಸಾರಿ ಸರ್. ಏನ್ರಿ ಸಾರಿ? ಹ್ಯಾಂಡ್ಸಮ್ ಹುಡುಗ ಸಿಗ್ತಾ ಅಂತ ಹೇಳಿ ಬಲೆ ಬೀಸ್ಕೊಳ್ಳೋ ಪ್ಲ್ಯಾನ್ ಎಲ್ಲಿದ್ದೀರಾ? ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.